ಕರಿಯ ಮಾತಿನ ಸಮರಕ್ಕೆ ಬ್ರೇಕ್ ಹಾಕಿದ್ರ ಕುಮಾರಸ್ವಾಮಿ. ಹಳೆಯ ದೋಸ್ತಿಗಳ ನಡುವೆ ಕೆಸರು ಕಾದಾಟ ಜೋರು. ವಕ್ಫ್ ಹೋರಾಟದ ಹೆಸರಲ್ಲಿ ಶಾಂತಿ ಕೆರಗಿದೆ, ಕಾನೂನು ಕ್ರಮದ ಎಚ್ಚರಿಕೆ. ಇದೆಲ್ಲವನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಸಚಿವ ಜಮೀರ್ ಅಹಮದ್ ಆಡಿದ ಕರಿಯ ಹೇಳಿಕೆ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಹಳೆ ದೋಸ್ತಿಗಳ ನಡುವೆ ಕೆಸರಿನ ಕದನ ಜೋರಾಗಿ ನಡೆಯುತ್ತಿದೆ. ಅವರೆಲ್ಲ ಕೆಸರು ಎನ್ನುವ ಮೂಲಕ ಎಚ್ಡಿಕೆ ಸಚಿವ ಜಮೀರ್ ಮಾತಿನ ಸಮರಕ್ಕೆ ಬ್ರೇಕ್ ಹಾಕಿದ್ದಾರೆ. ಕರಿಯ ಪದದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಕುಮಾರಸ್ವಾಮಿ ಮುಗಿದ ಅಧ್ಯಾಯ ಅಂತ ತಿಲಾಂಜಲಿ ಹಾಕಿದ್ರು. ಆ ಸಬ್ಜೆಕ್ಟೇ ಅಲ್ಲ, ಮುಗಿದೋಗಿರೋ ಅಧ್ಯಾಯ. ಈಗಾಗಲೇ 8 ವರ್ಷ ಆಗೋಯ್ತು. 8 ವರ್ಷ ಆಗಿದೆಯೋ 10 ವರ್ಷ ಆಗಿದೆಯೋ, ಅವರ ವಿಷಯಗಳ ಬಗ್ಗೆ ಚರ್ಚೆ ಅನಾವಶ್ಯಕ. ನನಗೆ ಹಿಂದೆ 5-6 ಜನರ ಜೊತೆಗೆ ಇದ್ದ ದಿನಗಳು ನನ್ನ ಜೀವನದ ಕರಾಳ ದಿನಗಳು ಅಂತ ಮೊನ್ನೆ ಕುಮಾರಸ್ವಾಮಿ ಗುಡುಗಿದ್ರು. ಇದೇ ವಿಚಾರವೀಗ ಹಳೆ ದೋಸ್ತಿಗಳ ಮಧ್ಯೆ ಮಾತಿನ ಸಮರಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಶಾಸಕರಾದ ಎಚ್.ಸಿ. ಬಾಲಕೃಷ್ಣ ಹಾಗೂ ಎಂಎಲ್ಸಿ ಪುಟ್ಟಣ್ಣ ಕಿಡಿಕಾರಿದ್ರು. ನಮ್ಮನ್ನ ತಬ್ಬಿಕೊಂಡ ಮೇಲೆ ನಾವು ಕೊಚ್ಚೆ, ನೀವು ಸಹ ಕೊಚ್ಚೆ ಅಂತ ಹೇಳಿದ್ದಾರೆ. ಕೊಚ್ಚಲ್ಲಿ ಬೆಳೆದ್ರೆ ಕಮಲ, ಇವತ್ತು ಈ ಕೆಸರಲ್ಲಿ ಬೆಳೆದಿರೋ ಕಮಲ ನಗ್ತದೆ, ಏನು ಮಾಡೋಕ್ಕಲ್ಲ. ಬಟ್ ಗೊಬ್ಬರ ಇದೆ. ಹಳೆಯ ದೋಸ್ತಿಗಳನ್ನ ಕೆಸರು ಎಂದಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸಚಿವ ಚೆಲುವರಾಯಸ್ವಾಮಿ ಪಂಥಾಹ್ವಾನ ಕೊಟ್ಟಿದ್ದಾರೆ. 5 ಸ್ನೇಹಿತರನ್ನ ನಾನೇ ಕರೆತರ್ತೇನೆ. 20 ವರ್ಷ ಕೊಳಚೆ ಒಳಗೆ ಹೇಗೆ ಇದ್ರಂತೆ, ಹಾದಿ ಬೀದಿಯಲ್ಲಿ ನಿಂತು ಮಾತನಾಡೋದು ಬೇಡ, ಬಹಿರಂಗ ಚರ್ಚೆಗೆ ಬರಲಿ ಎನ್ನುತ್ತಲೇ ವಾಗ್ದಾಳಿ ನಡೆಸಿದ್ದಾರೆ. ನಾನು ನನ್ನ ಸ್ನೇಹಿತರ 5 ಜನನು ಕರ್ಕೊಂಬತ್ತೀನಿ. ಅವರು ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು, ಸೊ ನೀವು ಟಿವಿಯವ್ರು ಹಾಕೊಳ್ಳಿ, ಚರ್ಚೆ ಆಗೋಣ. ಸಚಿವ ಜಮೀರ್ ಆಡಿದ್ದ ಕರಿಯ ಮಾತಿಗೆ ಮೊನ್ನೆ ಡಿಸಿಎಂ ಡಿಕೆ ಬೇಸರ ಹೊರಹಾಕಿದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪ್ರೀತಿ ಇರಲಿ ಏನೇ ಇರಲಿ ಹಾಗೆ ಹೇಳ್ಬಾರ್ದಿತ್ತು. ಕುಮಾರಸ್ವಾಮಿ ಕೂಡ ಪಂಕ್ಚರ್ ಅಂತ ಹೇಳ್ಬಾರ್ದಿತ್ತು. ಕುಮಾರಸ್ವಾಮಿ ಆಡಿದ ಮಾತು ಸಹ ತಪ್ಪು ಅಂತ ಹೇಳಿದ್ದಾರೆ. ಹೇಳ್ಬಾರ್ದಾಗಿತ್ತು. ಅವ್ರಿಗೆ ಏನೇ ವಿಶ್ವಾಸ ಇರಲಿ, ಪ್ರೀತಿ ಇರಲಿ, ಸ್ನೇಹ ಇರಲಿ, ಹೇಳ್ಬಾರ್ದಾಗಿತ್ತು. ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ವಕ್ಫ್ ವಿರುದ್ಧ ಬಿಜೆಪಿ ನಾಯಕರ ಪ್ರತಿಭಟನೆಯ ನಡುವೆ ಗೃಹ ಸಚಿವ ಪರಮೇಶ್ವರ್ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ವಕ್ಫ್ ಹೆಸರಿನಲ್ಲಿ ಶಾಂತಿ ಕದಡಿದ್ರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಬೆಂಗಳೂರಿನಲ್ಲಿ ಎಚ್ಚರಿಸಿದ್ದಾರೆ. ವಕ್ಫ್ ವಿಷಯವನ್ನ ಬಿಜೆಪಿಯವರು ರಾಜಕೀಯ ಅಸ್ತ್ರವಾಗಿ ಉಪಯೋಗ ಮಾಡಿಕೊಳ್ತಿದೆ. ರಾಜ್ಯದಲ್ಲಿ ಕೋಮು ಗಲಭೆ ನಡೆಸಿ ಶಾಂತಿ ಕದಡುವ ಪ್ರಯತ್ನ ನಡೆದ್ರೆ ಅದನ್ನ ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಲಾಗುವುದು ಅಂತ ತಿಳಿಸಿದ್ದಾರೆ. ಹಂಗೇನಾದ್ರೂ ಅವ್ರು ಶಾಂತಿ ಕದಡೋದಕ್ಕೆ ಅಥವಾ ಭಂಗ ಮಾಡೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕು, ಕಠಿಣವಾಗಿ ಕ್ರಮ ತಗೊಳ್ತೀವಿ. ಸಿಎಂ ಸಿದ್ದರಾಮಯ್ಯ ಮುಸ್ಲಿಮರ ಹೀರೋ ಆಗಲು ಹೊರಟಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅಶೋಕ್, ಸಿಎಂ ಹಿಂದುಳಿದ ನಾಯಕ ಎಂಬ ಹಣೆಪಟ್ಟಿ ತೆಗೆದುಹಾಕಬೇಕು, ಮುಸಲ್ಮಾನರ ಚಾಂಪಿಯನ್ ಸಿದ್ದರಾಮಯ್ಯ ಎನ್ನಬೇಕು. ಸಿದ್ದರಾಮಯ್ಯ ಮುಸಲ್ಮಾನರ ಹೀರೋ ಆಗಲು ಹೊರಟಿದ್ದಾರೆ ಅಂತ ಕುಟುಕಿದ್ದಾರೆ. ಬಿಜೆಪಿ ಸರ್ಕಾರ 40% ಸರ್ಕಾರ ಅಂತ ಆರೋಪಿಸಿದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರ 60% ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣ ನಡೆದಿದೆ. ಆ ಹಣ ಬಳ್ಳಾರಿ ಚುನಾವಣೆಗೆ ಹೋಗಿದೆ. ಸಿದ್ದರಾಮಯ್ಯ ನನ್ನ ಜೀವನ ತೆರೆದ ಪುಸ್ತಕ ಅಂತಾರೆ. ಒಬ್ಬೊಬ್ಬ ಮಂತ್ರಿ ದರೋಡೆಯ ಪುಸ್ತಕ ಹೊರಬರ್ತಿದೆ. ಕಪ್ಪು ಚುಕ್ಕೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾನೆ ಇರ್ತಾರೆ. ತಪ್ಪು ಮಾಡದಿದ್ರೆ 14 ಸೈಟು ಯಾಕೆ ವಾಪಸ್ ಕೊಟ್ರಿ ಅಂತ ಪ್ರಶ್ನಿಸಿದ್ದಾರೆ. $40% ಕಮಿಷನ್ ಸುಳ್ಳು ಎಂಬ ಲೋಕಾಯುಕ್ತ ವರದಿ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದು, ನಾನು ಮಾಧ್ಯಮಗಳಲ್ಲಿ ಈ ವಿಚಾರವನ್ನ ಗಮನಿಸಿದ್ದೇನೆ. ಲೋಕಾಯುಕ್ತ ನ್ಯಾಯಮೂರ್ತಿಗಳು ವರದಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಸರ್ಕಾರ ಇನ್ನಾದ್ರೂ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಲೋಕಾಯುಕ್ತರು ಅದನ್ನ ತನಿಖೆಯನ್ನು ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಈಗಾದರೂ ಸರ್ಕಾರ ಕ್ಷಮೆ ಕೇಳಿ ಅಷ್ಟೇ.